ರೆಡ್ ಕಲರ್ ಬಟನನ್ನು ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲೇ ಬರೋ ಬೆಲ್ ಬಟನಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಪರ್ಫೆಕ್ಟಾಗಿ ಕ್ಯಾರೆಟ್ ಹಲ್ವಾ ಮಾಡೋದು ಹೇಳ್ಕೊಡ್ತೀನಿ. ತುಂಬಾ ಸುಲಭ, ಫಟಾಫಟ್ ಅಂತ ಕೂಡ ರೆಡಿ ಆಗುತ್ತೆ. ಟೇಸ್ಟು ಅದಕ್ಕೆ ಸರಿ ಸಾಟಿನೇ ಇಲ್ಲ ಬಿಡಿ, ಅಷ್ಟು ರುಚಿಯಾಗಿ ಅಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ರೆಡಿಯಾಗುತ್ತೆ. ಬನ್ನಿ ಸ್ನೇಹಿತರೆ, ಈ ಸುಲಭವಾಗಿರುವಂಥ ಕ್ಯಾರೆಟ್ ಹಲ್ವಾ ಯಾವ ರೀತಿ ಮಾಡೋದು, ಬೇಕಾಗಿರೋ ಸಾಮಗ್ರಿಗಳೇನು ನೋಡ್ಕೊಂಬರೋಣ. ಮೊದಲನೇದಾಗಿ ನಾನು ಅರ್ಧ kg ಕ್ಯಾರೆಟನ್ನು ಈ ರೀತಿ ಸಣ್ಣದಾಗಿ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು 3 ಟೇಬಲ್ ಸ್ಪೂನಷ್ಟು ತುಪ್ಪನ ತೆಗೆದಿಟ್ಕೊಂಡಿದ್ದೀನಿ. ನಂತರ ಅರ್ಧ kg ಕ್ಯಾರೆಟ್ಗೆ 1/4 ಲೀಟ್ರಷ್ಟು ಹಾಲು ಬೇಕಾಗುತ್ತೆ. ಅದಲ್ಲದೆ ಗೋಡಂಬಿ ಸ್ವಲ್ಪ, ಏಲಕ್ಕಿ ಪುಡಿ ಸ್ವಲ್ಪ, ಬಾದಾಮಿ, ಪಿಸ್ತಾ, ದ್ರಾಕ್ಷಿ ಇದಿಷ್ಟು ಬೇಕಾಗುತ್ತೆ. ಇದಿಷ್ಟು ಹಾಕೋದ್ರಿಂದ ತುಂಬಾ ರಿಚ್ ಆಗಿರುತ್ತೆ ನಮ್ಮ ಕ್ಯಾರೆಟ್ ಹಲ್ವಾ. ಆನಂತರ ಕೋವಾ ಇಲ್ಲಿ ಒಂದು 1/4 ಕಪ್ನಷ್ಟು ಹಾಕ್ತಾಯಿದ್ದೀನಿ. ಸುಮಾರು ಅಂದರೆ ಒಂದು 50ರಿಂದ 80 ಗ್ರಾಮ್ನಷ್ಟು. ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಕ್ಕರೆ 1 ಕಪ್ಪು ಅಂದರೆ 200 ಗ್ರಾಮ್ನಷ್ಟು. ಯಾವ ರೀತಿ ಮಾಡೋದು ನೋಡೋಣ. ಮೊದಲು ಒಂದು ಕುಕ್ಕರನ್ನು ತೆಗೆದುಕೊಂಡು ಆ ಕುಕ್ಕರ್ಗೆ ಸುಮಾರು 1 ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಳ್ತೀನಿ. ತುಪ್ಪ ಕಾಯ್ತಿದ್ದಾಗೇ ನಾವು ತುರಿದಿಟ್ಟಿರುವಂಥ ಕ್ಯಾರೆಟನ್ನು ಹಾಕ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಏನಿಲ್ಲ ಅಂದರೂ ಸುಮಾರು ಒಂದು 5ರಿಂದ 6 ನಿಮಿಷ ಫ್ರೈ ಮಾಡೋದ್ರಿಂದ ಆ ಕ್ಯಾರೆಟ್ ತುಪ್ಪದಲ್ಲಿ ಹುರಿದಾಗ ಅದ್ರ ಟೇಸ್ಟ್ ಏನಿದೆ ಅದು ಇನ್ನೂ ಎನ್ಹ್ಯಾನ್ಸ್ ಆಗಿ ಬರುತ್ತೆ. ಈಗ ನೋಡಿ, ಸುಮಾರು ಒಂದು 5ರಿಂದ 6 ನಿಮಿಷ ಹುರಿದಿದ್ದೀನಿ. ಈಗ ಇದಕ್ಕೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಫ್ರೆಶ್ ಹಾಲಾದರೆ ಸಕ್ಕರೆ ಕೂಡ ಒಟ್ಟಿಗೆ ಹಾಕಿ ಮಾಡ್ಕೋಬೋದು. ಇಲ್ಲಪ್ಪ ನಿಮಗೆ ಪ್ಯಾಕೆಟ್ ಹಾಲು ಅಂದರೆ ಯಾವುದೇ ಕಾರಣಕ್ಕೂ ಸಕ್ಕರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ, ಹಾಲು ಒಡೆದೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಸ್ವಲ್ಪ ಕೇಸರಿ ದಳಗಳನ್ನು ಹಾಕ್ಕೊಳ್ಳೋಣ. ಕೇಸರಿ ದಳ ಹಾಕೋದ್ರಿಂದ ಒಳ್ಳೆ ಕಲರ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಕಣ್ಣಿಗೆ ಕೂಡ ಒಳ್ಳೆಯದು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ರಿಚ್ ಆಗಿ ಕೂಡ ಇರುತ್ತೆ. ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 1 ವಿಷಲನ್ನು ತೆಗೆದುಕೊಂಡು ಬರೋಣ. ಎಸ್, ಈಗ 1 ವಿಷಿಲ್ ಆಗಿದೆ. ಓಪನ್ ಮಾಡೋಣ. ಎಸ್, ನೋಡ್ತಿದ್ದೀರಾ ಹೇಗಿದೆ ಅಂತ. ಈಗ ಈ ರೀತಿ ಕಾಣ್ತಿದೆ ಅಲ್ವಾ. ಆದರೆ ನಾವು ಪ್ಯಾಕೆಟ್ ಹಾಲು ಹಾಕಿ ಸಕ್ಕರೆ ಒಟ್ಟಿಗೆ ಹಾಕಿದ್ರೆ ಹಾಲು ಓಡೋಡ್ಕ್ಲು ಥರ ಕಾಣುತ್ತೆ. ಹಾಗಾಗಿ ನಾನು ಸಕ್ಕರೆ ಅನಂತರ ಹಾಕಿ ಅಂತ ಹೇಳಿದ್ದು. ಈಗ ಹಾಲಿನ ಅಂಶ ಸಂಪೂರ್ಣವಾಗಿ ಸುಂಡೋವರೆಗೂ ಮತ್ತೆ ಸ್ಟವನ್ನು ಹಚ್ಕೊಂಡು ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಳೋಣ. ಈಗ ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ತೀನಿ. ನಾನು ಹೇಳ್ದಾಗೆ ಸುಮಾರು 200 ಗ್ರಾಮ್ನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಸ್ನೇಹಿತರೆ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಮಾತ್ರ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ಉರಿತಾ ಇದ್ದಾಗೇ ಸಕ್ಕರೆಯಲ್ಲಿರುವಂಥ ತೇವಾಂಶ ಏನಿದೆ ಅದು ಸಂಪೂರ್ಣವಾಗಿ ಬಿಡ್ತಾ ಹೋಗುತ್ತೆ. ನೀವು ನೋಡ್ಬೋದು. ನೋಡ್ತಿದ್ದಾಗೇ ತೇವಾಂಶ ನೋಡಿ ಹೇಗೆ ಬಿಡುತ್ತೆ ಅಂತ, ಕೊತ್ತ ಅಂತ ಕುದಿಲಿಕ್ಕೆ ಶುರುವಾಗುತ್ತೆ. ಈಗ ನೋಡ್ತಾ ಇರ್ಬೋದು, ಸಕ್ಕರೆ ಸಂಪೂರ್ಣವಾಗಿ ಕರಗಿ ಗಟ್ಟಿ ಕೂಡ ಆಗಿದೆ. ಅದರಲ್ಲಿರುವಂಥ ತೇವಾಂಶ ಸಂಪೂರ್ಣವಾಗಿ ಹೊರಟೋಗಿದೆ. ಈ ಟೈಮ್ನಲ್ಲಿ ಏನು ಮಾಡೋಣ, ತಿರುಗಿಸ್ಕೊಂಡು ನೋಡಿ ಗೊತ್ತಾಗತ್ತೆ ನಿಮಗೆ. ಈಗ ಇದಕ್ಕೆ ಸುಮಾರು ಒಂದು 3 ಟೇಬಲ್ ಸ್ಪೂನ್ನಷ್ಟು ಕೋವಾನ ಹಾಕ್ಕೊಳ್ತೀನಿ. ಸ್ನೇಹಿತರೆ, ಇನ್ನೂ ಜಾಸ್ತಿ ಹಾಕಿದ್ರೂ ಕೂಡ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಬೇಕಾದರೆ ಹಾಕ್ಕೊಳ್ಳಿ ಆಯಿತಾ. ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿ ರುಚಿಯಾಗಿ ಇರುತ್ತೆ ಈ ರೆಸಿಪಿ. ಈಗ ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಸಕ್ಕರೆ ತೇವಾಂಶನ ಬಿಟ್ಟು ಆನಂತರ ಸಂಪೂರ್ಣವಾಗಿ ಸಕ್ಕರೆ ಕೂಡ ಕರಗಿದೆ, ಡ್ರೈ ಆಗಿದೆ. ಈಗ ಸ್ಟವ್ವಿಂದ ಕೆಳಗಿಳಿಸ್ಬಿಡಿ. ನಂತರ ಒಂದು ಒಗ್ಗರಣೆ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಉಳಿದಿರುವಂಥ ತುಪ್ಪ ಕಾಯ್ತಿದ್ದಾಗೇ ಈ ಗೋಡಂಬಿ ಹಾಕಿದ ನಂತರ ನಾನಿಲ್ಲಿ ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ. ಬಾದಾಮಿಯನ್ನು ಹಾಕಿ ಸುಮಾರು ಒಂದು 20 ಸೆಕೆಂಡ್ಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಆ ನಂತರ ನಾನು ಇದಕ್ಕೆ ಪಿಸ್ತಾನ ಹಾಕ್ಕೊಳ್ತೀನಿ. ನೋಡಿ, ಪಿಸ್ತಾ ಬೇಗನೆ ಅದು ಫ್ರೈ ಆಗಿಬಿಡುತ್ತೆ ಸ್ನೇಹಿತರೆ, ಹಾಗಾಗಿ ಲೇಟಾಗಿ ಆಗ್ತಿರೋದು. ಫೈನಲಿ ದ್ರಾಕ್ಷಿಯನ್ನು ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಆ ಬಿಸಿಗೇನೆ ಆ ದ್ರಾಕ್ಷಿ ಅರಳ್ಕೊಳ್ಳುತ್ತೆ. ಈಗ ಇದನ್ನೆಲ್ಲ ತೆಗೆದು ನಾನು ರೆಡಿ ಮಾಡಿಟ್ಟಿರುವಂಥ ಕ್ಯಾರೆಟ್ ಹಲ್ವಕ್ಕೆ ಹಾಕ್ಕೊಳ್ತೀನಿ. ಇದಕ್ಕೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಮನೇಲಿ ಯಾರಾದರೂ ಅತಿಥಿಗಳು ಬಂದರು ಅಥವಾ ಇನ್ಸ್ಟೆಂಟಾಗಿ ಏನಾದರೂ ರೆಡಿ ಮಾಡಬೇಕು ಅಂದರೆ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಸುಲಭ ಮತ್ತು ಫಟಾಫಟ್ ಅಂತ ಬೇಗನೆ ಕೂಡ ಆಗುತ್ತೆ. ಅದರಲ್ಲೂ ಕುಕ್ಕರಿಂದ ಮಾಡಿದ್ದೀವಲ್ವ, ಹಾಗಾಗಿ. ಈಗ ನೋಡಿ, ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರಾ ಕಲರ್ ಯಾವ ರೀತಿ ಇದೆ ಅಂತ. ನಾವು ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರನ್ನು ಹಾಕಿಲ್ಲ. ಎಷ್ಟು ಚೆನ್ನಾಗಿ ಎಷ್ಟು ರುಚಿಯಾಗಿರುತ್ತೆ. ಈಗ ಫೈನಲಿ ಸ್ವಲ್ಪ ಪಿಸ್ತಾ ಮತ್ತು ಗೋಡಂಬಿಯನ್ನು ಹಾಕಿ ಗಾರ್ನಿಷ್ ಮಾಡಿ ಸರ್ವ್ ಮಾಡಿದ್ರೆ ರೆಡಿ ಆಯಿತು. ಇನ್ನೂ ರಿಚ್ ಆಗಬೇಕು ಅಂದರೆ ಸ್ವಲ್ಪ ನೀವು ಖೋವಾ ಪ್ರಮಾಣನ ಜಾಸ್ತಿ ಮಾಡ್ಕೋಬೇಕು. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಯಾವ ರೀತಿ ತುಂಬ ಸಿಂಪಲ್ಲಾಗಿ ರುಚಿಯಾಗಿ ಕ್ಯಾರೆಟ್ ಹಲ್ವಾ ಮಾಡೋದು ಅಂತ. ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.